ನಾನ್ ವೆಜ್ಜಲ್ಲಿ ಖರ್ಚು ಕಡಿಮೆ, ನಾನ್ ವೆಜ್ಜಲ್ಲಿ ಲಾಭ ಜಾಸ್ತಿ. ಆ ಎರಡನೇ ತಪ್ಪು, ಇಲ್ಲಿ ಖರ್ಚು ಕಡಿಮೆ ಅನ್ನೋದಿರುತ್ತಲ್ಲ ಅದು ಸುಳ್ಳು. ಇಲ್ಲಿ ಒಂದು ಸರ್ತಿ ಸೆಟ್ಲ್ ಆದವನು ಅವನು ಮತ್ತೆ ಮನ್ಸು ಮಾಡೋದು. ಪ್ರತಿಯೊಬ್ಬನಿಗೂ ಎಷ್ಟು ಒಳ್ಳೆ ಫುಡ್ ಬೇಕೋ ಅಷ್ಟೇ ಒಳ್ಳೆ ಆಂಬಿಯನ್ಸ್ ಕೂಡ ಬೇಕು. ಈ ಇಂಡಸ್ಟ್ರಿ ಪ್ಯಾಷನ್ ಇರುವವರಿಗೆ ಒಂದು ಒಳ್ಳೆ ಅವಕಾಶ. ಹೋಟೆಲ್ ಉದ್ಯಮ, ಪ್ರೈಸ್ ರೈಸ್, ರಾ ಮೆಟೀರಿಯಲ್ನ ಕಾಸ್ಟ್ ಜಾಸ್ತಿ ಆಗ್ತಿರೋದು, ಈ ಎಲ್ಲ ವಿಚಾರಗಳಿಗಾಗಿ ಹೋಟೆಲ್ ಉದ್ಯಮ ಅನ್ನೋದು ಈಗ ಸುದ್ದಿಯಲ್ಲಿದೆ. ಎಷ್ಟೋ ಜನ ಹೋಟೆಲ್ ಕಟ್ಟಬೇಕು, ನಾನು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡಬೇಕು, ನನ್ನದೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂತ ಕನಸನ್ನು ಕಾಣ್ತಾರೆ. ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್, ನಿಮಗೆ ಫಾಸ್ಟ್ ಫುಡ್ ಇದೆ, ವೆಜ್ ರೆಸ್ಟೋರೆಂಟ್ ಇದೆ, ನಾನ್ ವೆಜ್ ರೆಸ್ಟೋರೆಂಟ್ ಇದೆ, ಬೇರೆ ಬೇರೆ ಥರದ ಅವಕಾಶಗಳಿದ್ದಾವೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ನಲ್ಲಿ ನೀವು ಗೆಲ್ಲಬೇಕು ಅಂತ ಕನಸನ್ನು ಕಾಣ್ತಾ ಇದ್ರೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು, ಯಾರಿಂದ ಕಲಿಬೇಕು, ಒಂದು ಎಕ್ಸಾಂಪಲ್ ಅಂತ ನಾವು ನೋಡೋದಾದರೆ ನಮಗೆ ಅದರ ಆಳ ಅಗಲ ಕಲಿಸಿಕೊಟ್ಟು ಬಿಸ್ನೆಸ್ ಹೇಗೆ ಅಂತ ದಾರಿದೀಪ ಆಗುವಂಥ ಯಾವುದಾದ್ರೂ ವ್ಯಕ್ತಿ ಇದ್ದಾರಾ ಅಂದರೆ ಅಂಥ ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಒಂದು ಜಾಗನ ರೆಂಟಿಗೆ ತೊಗೊಳ್ತೀನಿ ಅಥವಾ ಲೀಸಿಗೆ ತೊಗೊಳ್ತೀನಿ, ಸಿಕ್ಕಾಪಟ್ಟೆ ಹಣ ಇನ್ವೆಸ್ಟ್ ಮಾಡ್ತೀನಿ, ಒಂದಷ್ಟು ಜನರನ್ನ ಕೆಲಸಕ್ಕೆ ತೊಗೊಂಡ್ಬಿಡ್ತೀನಿ, ಇಷ್ಟೇನಾ ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ಕಟ್ಟಿದ ಹಾಗೆ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ನೀವು ಒಂದು ರೆಸ್ಟೋರೆಂಟ್, ಅದರಲ್ಲೂ ಪರ್ಟಿಕ್ಯುಲರ್ಲಿ ನಾನ್ ವೆಜ್ ರೆಸ್ಟೋರೆಂಟ್ನ ಬಗ್ಗೆ ಕನಸನ್ನು ಕಾಣ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರುವ ಬೇಸಿಕ್ ವಿಚಾರಗಳಿದ್ದಾವೆ. ನೋಡಿ, ನಿಮಗೆ ದರ್ಶಿನಿ ಅಥವಾ ವೆಜ್ ಹೋಟೆಲ್ಗಳಾದರೆ ಪ್ರತಿ ದಿನದ ಅಗತ್ಯತೆ ತಿಂಡಿ, ಊಟ, ಡಿನ್ನರ್ ಅಂತ ಹೋಗ್ತಾನೆ ಇರ್ತೀರಿ. ಅಲ್ಲಿ ನೀವು ಪೇ ಮಾಡುವ ಹಣ ಒಂದು ಮೀಲ್ಗೆ ಕಡಿಮೆನೇ ಇರುತ್ತೆ ಕಂಪ್ಯಾರಿಟಿವ್ಲಿ. ಅದೇ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ಬಂದಾಗ ಅದು ಒಂದು ಲಕ್ಸುರಿ. ಒಂದು ಊಟಕ್ಕೆ ನೀವು ವೆಜ್ ರೆಸ್ಟೋರೆಂಟಲ್ಲಿ ಕೊಡೋ ದುಡ್ಡೇ ಬೇರೆ, ನಾನ್ ವೆಜ್ ರೆಸ್ಟೋರೆಂಟಲ್ಲಿ ಎಕ್ಸ್ಟ್ರಾ ಕೊಡ್ತೀರಿ. ಸೊ ಹೀಗೆ ಅನೇಕ ವಿಚಾರಗಳಿದ್ದಾವೆ. ಆ್ಯಂಡ್ ಮೋರ್ ಓವರ್, ನಾನ್ ವೆಜ್ ರೆಸ್ಟೋರೆಂಟ್ಗೆ ಪ್ರತಿ ದಿನ ಹೋಗಲೇಬೇಕು ಅಂತ ಅಂದುಕೊಳ್ಳೋರ ಸಂಖ್ಯೆ ಬಹಳ ಕಡಿಮೆ. ಅಕೇಶ್ನಲಿ ಫ್ಯಾಮಿಲಿ ಜೊತೆ ಸ್ಪೆಷಲ್ ಟೈಮಲ್ಲಿ ಏನು ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಇದ್ದಾಗ ಸೆಲೆಬ್ರೇಟ್ ಮಾಡೋಕೆ ಅಂತ ಹೋಗೋರೇ ಹೆಚ್ಚು. ಈ ರೀತಿ ಅನೇಕ ಮೈನ್ಯೂಟ್ ಥಿಂಗ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ನಾನ್ ವೆಜ್ ರೆಸ್ಟೋರೆಂಟ್ನ ಒಂದು ಹಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟು ಥೀಮು. ಒಂದು ರೆಸ್ಟೋರೆಂಟ್ ಅಂದರೆ ಒಂದು ಥೀಮನ್ನು ಕ್ಯಾರಿ ಮಾಡಬೇಕು. ಕರಾವಳಿ, ನಾರ್ತನ್ ಕರ್ನಾಟಕ, ನಾರ್ತ್ ಇಂಡಿಯನ್, ಅಥವಾ ನಿಮಗೆ ಏನೋ ಮೈಸೂರು ಶೈಲಿಯ ಅಡಿಗೆ, ಊಟ, ಹೀಗೆ ನೀವು ಅಲ್ಲಿಗೆ ಹೋದಾಗ ಆ ಜಾಗ, ಆ ಆಂಬಿಯನ್ಸೇ ತನ್ನನ್ನು ತಾನು ಪರಿಚಯಿಸಿಕೊಳ್ಳೋ ಹಾಗೆ ಇರಬೇಕು. ಸೊ ಈ ನಾನ್ ವೆಜ್ ರೆಸ್ಟೋರೆಂಟ್ ಉದ್ಯಮ ಅನ್ನೋದು ಎಂಥ ದೊಡ್ಡ ಅವಕಾಶ, ಆಂಬಿಯನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಇದರ ಬಗ್ಗೆ ಈಗಾಗಲೇ ಗೆಲುವಿನ ದಾರಿಯಲ್ಲಿ ಬಹಳ ಮುಂದೆ ಸಾಗ್ತಾ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರಲ್ಲ ಆ ವ್ಯಕ್ತಿಯಿಂದ ಕಲ್ತ್ಕೊಳ್ತಾ ಹೋಗೋಣ. ಇವರ ಹೆಸರು ರಾಘವೇಂದ್ರ ಕಾಂಚನ್. ಇವರು ಕಟ್ಟಿರುವ ಅದ್ಭುತ ಸಂಸ್ಥೆಯ ಹೆಸರು ಸಿಂಧೂರ ಗಾರ್ಡನಿಯಾ. ಕಾಮಾಖ್ಯ ಸಿಗ್ನಲ್ನ ಬಳಿ ಇರುವ ಈ ಹೋಟೆಲ್ ಆ ಸುತ್ತಮುತ್ತಲ ಏರಿಯಾದಲ್ಲಿ ಕರಾವಳಿ ಅಥವಾ ಬೇರೆ ಬೇರೆ ಥರದ ನಾನ್ ವೆಜ್ ಡಿಶಸ್ಗೆ ಖ್ಯಾತಿಯನ್ನು ಪಡ್ಕೊಂಡಿದೆ. ಸೊ ಅವರಿಂದ ನಾವು ಅನೇಕ ವಿಚಾರಗಳನ್ನು ಈ ನಾನ್ ವೆಜ್ ರೆಸ್ಟೋರೆಂಟ್ನ ಬಗ್ಗೆ ಕಲಿತಾ ಹೋಗೋಣ. ಫಸ್ಟು ಈ ನಾನ್ ವೆಜ್ ಉದ್ಯಮಕ್ಕೆ ಬಂದದ್ದು ನಾವು ನಾನ್ ವೆಜ್ ಪ್ರಿಯರು. ಸೆಕೆಂಡ್, ನಾವು ಕೇಳಿ ತಿಳ್ಕೊಂಡಿದ್ದು ನಾನ್ ವೆಜ್ಜಲ್ಲಿ ಖರ್ಚು ಕಡಿಮೆ, ನಾನ್ ವೆಜ್ಜಲ್ಲಿ ಲಾಭ ಜಾಸ್ತಿ. ಸೊ ಹಾಗಾಗಿ ಈ ಇಂಡಸ್ಟ್ರಿ ನಮ್ಮನ್ನು ನಾನ್ ವೆಜ್ ಹೋಟೆಲ್ ಕಡೆ ಜಾಸ್ತಿ ಎಳೀತು. ಆದರೆ ಆ ಎರಡನೇ ತಪ್ಪು, ಇಲ್ಲಿ ಖರ್ಚು ಕಡಿಮೆ ಅನ್ನೋದಿರುತ್ತಲ್ಲ ಅದು ಸುಳ್ಳು. ಅದು ಸೇಮ್ ವೆಜ್ ಹೋಟೆಲಿಗೆ ನಾನ್ ವೆಜ್ ಹೋಟೆಲಿಗೆ ಅಂಥ ವ್ಯತ್ಯಾಸ ಬರೋದಿಲ್ಲ. ಮತ್ತು ಈ ನಾನ್ ವೆಜ್ ಉದ್ಯಮದ ಹೇಗೆ ಅಂತಂದರೆ, ನಿಮಗೆ ವೆಜ್ ಹೋಟೆಲ್ಗಳಿಗೆ ಅನಿವಾರ್ಯ ಮತ್ತು ಹಸಿವಿಗಾಗಿ ಹೋದರೆ ನಾನ್ ವೆಜ್ನ ಈ ಫೈನ್ ಡೈನ್ ಕೇಡರ್ ಅಥವಾ ಫ್ಯಾಮಿಲಿ ರೆಸ್ಟೋರೆಂಟ್ಗಳೇನಿರುತ್ತೆ ಅದು ಒಂದು ಫ್ರೀ ಟೈಮ್ನ ಔಟಿಂಗ್ ಅಂತರ ಕನ್ಸಿಡರ್ ಮಾಡ್ತಾರೆ. ನಿಮಗೆ ದಿನ ಬರುವವರು ಕಡಿಮೆ, ಇಲ್ಲಿ ಅಪರೂಪಕ್ಕೆ ಒಂದ್ಸತಿ ಕುಟುಂಬದ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿಲ್ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಜನರ ವಾಲ್ಯೂಮ್ ಕಮ್ಮಿ ಇರುತ್ತೆ. ಜನ ಕಡಿಮೆ ಬಂದ್ರೂ ಬಿಲ್ ಜಾಸ್ತಿ ಆಗುತ್ತೆ. ಬಟ್ ವೆಜ್ಗಳಲ್ಲಿ ಹಾಗಲ್ಲ, ಅಲ್ಲಿ 10 ರೂಪಾಯಿ ಕಾಫಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮದೆಲ್ಲ ಮಿನಿಮಮ್ 80 ರೂಪಾಯಿ 100 ರೂಪಾಯಿಂದನೇ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಈ ಉದ್ಯಮದ ಅಡ್ವಾಂಟೇಜಸ್ ಏನಂತಂದರೆ, ಅಲ್ಲಿ ಇರುವಷ್ಟು ಒದ್ದಾಟ ಇಲ್ಲಿಲ್ಲ. ಇಲ್ಲಿ ನೀವು ಒಂದು ನೀಟ್ ಫಾರ್ಮ್ಯಾಟ್ ಸೆಟ್ ಮಾಡಿ ಕೊಟ್ಟರೆ ಆಟೋಮೆಟಿಕ್ ಅನ್ನೋದಕ್ಕಿಂತ ಅದನ್ನು ರನ್ ಮಾಡೋದು ಈಸಿ. ಒಂದು ಡಿಗ್ನಿಫೈಡ್ ಆಗಿ, ಒಂದು ಕ್ವಾಲಿಫೈಡ್. ಯಾಕಂದರೆ ಈ ಉದ್ಯಮಕ್ಕೆ ಬರುವ ಬಹುತೇಕರಿಗೆ ಎಜುಕೇಷನ್ ಇರೋದಿಲ್ಲ, ಅವರ ಸ್ಕಿಲ್ಲೇ ಅವರ ಎಜುಕೇಷನ್. ಸೊ ಹಾಗಾಗಿ ಅವರು
ನಾವೆಲ್ಲ ಬೇರೆ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ವರ್ಕ್ ಮಾಡಿ ಇಲ್ಲಿಗೆ ಬಂದಾಗ ಅವರಿಂದ ಕೆಲಸ ತೆಗೆಸೋದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಅದು ವೆಜ್ ಹೋಟೆಲ್ನಲ್ಲಿ ಅಲ್ಲಿರುವ ಕಾರ್ಮಿಕರನ್ನು ನೀವು ಬಳಸ್ಕೊಂಡು ಅವ್ರ ಹತ್ರ ಕೆಲಸ ತೆಗೆಸ್ಕೊಳ್ಳೋದು ಮತ್ತು ಅವ್ರನ್ನ ಉಳಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಿಲ್ಲ. ಸಣ್ಣ ಸಣ್ಣ ಕಾರಣಗಳಿಗೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಅವರಿಗೆ ಇವತ್ತು ಇಲ್ಲಿ ಕೆಲಸ ಬಿಟ್ಟರೆ ನಾಳೆ 10 ಕಡೆ ಕೆಲಸ ರೆಡಿ ಇರುತ್ತೆ. ಸೊ ಹಾಗಾಗಿ ಮ್ಯಾನ್ ಪವರ್ ಒಂದು ಸಮಸ್ಯೆ ನಾನ್ ವೆಜ್ಜಲ್ಲಿ ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ಈ ಉದ್ಯಮವನ್ನು ರನ್ ಮಾಡೋದು, ಈ ಉದ್ಯಮ ಸ್ವಲ್ಪ ವೈಟ್ ಕಾಲರ್, ಹೋಟೆಲ್ ಇಂಡಸ್ಟ್ರಿಯ ವೈಟ್ ಕಾಲರ್ ಡಿಪಾರ್ಟ್ಮೆಂಟ್ ಅಂದರೆ ಸ್ವಲ್ಪ ನಾನ್ ವೆಜ್ ಫೈನ್ ಡೈನ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಈ ಇಂಡಸ್ಟ್ರಿ ಖಂಡಿತ ಒಂದಷ್ಟು ಪ್ಯಾಷನ್ ಇರುವವರಿಗೆ ಒಂದು ಒಳ್ಳೆಯ ಅವಕಾಶನೇ ಅದು. ಜೊತೆಗೆ ಒಂದಷ್ಟು ಅನುಭವ ಬೇಕು. ಅವಕಾಶ ದೊಡ್ಡದು. ನಾನು ಆಗಲೇ ಹೇಳಿದಾಗೆ ಇವತ್ತು ನೀವು KFC ನೋಡ್ಬೋದು, ಅಥವಾ ಇನ್ನೊಂದು ಯಾವುದೋ ಮೆಕ್ಡೊನಾಲ್ಡ್ಸ್ ನೋಡ್ಬೋದು, ಅಥವಾ ಬೇರೆ ಯಾವುದು ನೋಡ್ಬೋದು. ಇಡೀ ವರ್ಲ್ಡ್ ವೈಡ್ ಅವರ ಬ್ರಾಂಚಸ್ಗಳಿದೆ. ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂಥ ಹಲವಾರು ಕಂಪನಿಗಳು, MNC ಅವರು ಎಷ್ಟೋ ಕೋಟಿಗಳಿಗೆ ಅದನ್ನು ಪರ್ಚೇಸ್ ಮಾಡಿದಂತಹ ಉದಾಹರಣೆ ಇದೆ. ಸೊ ಹೋಟೆಲ್ ಇಂಡಸ್ಟ್ರಿ ನಿಮಗೆ ಆಕಾಶದಷ್ಟು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಬಟ್ ನೀವು ಅದನ್ನು ಹೇಗೆ ಲೀಡ್ ಮಾಡ್ತೀರಿ, ಹೇಗೆ ಉಳಿಸ್ಕೊಳ್ತೀರಿ ಅನ್ನುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಕೆಲವು ಹೋಟೆಲ್ಗಳಿದೆ, ಒಂದೇ ಔಟ್ಲೆಟ್ ಇದೆ, ಬಟ್ ಅವರು ಇಡೀ ಬೆಂಗಳೂರಿಗೆ ಪರಿಚಯ ಇರ್ತಾರೆ. ಅವರ ಬಿಸ್ನೆಸ್ಸು ಅದೇ ಲೆವೆಲ್ ಇರುತ್ತೆ. ಸೊ ಈ ಇಂಡಸ್ಟ್ರಿಯ ಮುಖ್ಯ ಏನು ಅಂತಂದರೆ, ನೀವು ನಿಮ್ಮತನವನ್ನು ಇಲ್ಲಿ ಹೇಳ್ಕೊಳ್ಬೇಕು ಅಂತ. ನೀವು ಏನೋ ಒಂದು ಹೋಟೆಲ್ ಮಾಡಿದ್ದೀರಿ ಅಂದರೆ ನಿಮ್ಮನ್ನು ನೆನೆಸ್ಕೊಳ್ಳೋರು ಇರಬೇಕು, ನಿಮ್ಮನ್ನು ಹುಡ್ಕೊಂಡು ಬರೋರು ಇರಬೇಕು. ಆ ಮಟ್ಟಿಗೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂದರೆ ನಿಮಗೆ ಎಷ್ಟು ದೊಡ್ಡ ಅವಕಾಶವೂ ಕೂಡ ಇದೆ. ಮತ್ತು ಯಾರು ಬರಬಹುದು ಇದಕ್ಕೆ ಅಂತ ನಾನು ಮೊದಲೇ ಹೇಳಿದಾಗ, ಪ್ಯಾಷನ್ ಇರುವವರು ಇದಕ್ಕೆ ಬರಬಹುದು. ದುಡ್ಡಿರುವವರು ಎಲ್ಲರೂ ಬರಬಹುದಾ ಕೇಳಿದ್ರೆ ಐ ಥಿಂಕ್ ನೋ. ದುಡ್ಡಿರೋರು ಎಲ್ಲರೂ, ತುಂಬ ಜನ ದುಡ್ಡಿರುವವರು ಹೋಟೆಲಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾರೆ. ಇದನ್ನು ಎಲ್ಲ ಬಿಸ್ನೆಸ್ನಂತೆ ಈ ಬಿಸ್ನೆಸ್ ಕೂಡ ಒಂದು ತಪಸ್ಸು. ನಿಮಗೆ ಇವತ್ತೇ ಓಪನ್ ಮಾಡಿ ನಿಮ್ಗೆ ನಾಳೆನೇ ಇದು ಲಾಭ ಬರುತ್ತೆ ಅಂದರೆ ಖಂಡಿತ ಬರೋದಿಲ್ಲ. ನೀವು ಈ ಇಂಡಸ್ಟ್ರಿಯ ಆಳ ಅಗಲವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕನಿಷ್ಠ ಒಂದು 3 ವರ್ಷ ಬೇಕು. ಕನಿಷ್ಠ 3 ವರ್ಷ ಬೇಕು. ಅಂದರೆ ನೀವು ಇನ್ ಡೆಪ್ತಾಗಿ ಮಾಡ್ತೀವಿ. ಕೆಲವರಿಗೆ ಏನಾಗುತ್ತೆ, ಮೊದಲನೇ ಹೋಟೆಲ್ನಲ್ಲೇ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ, ಅವ್ರ ಜೊತೆಗೆ ಒಂದಷ್ಟು ಅನುಭವಿಗಳು ಪಾರ್ಟ್ನರ್ಸ್ ಜೊತೆ ಆಗ್ತಾರೆ, ಅದು ಹಾಗೆ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ, ಅದು ಇನ್ನೊಂದು ವೇ. ಆದರೆ ನೀವೇ ಖುದ್ದು ಒಂದು ಹೋಟೆಲನ್ನು ಬೆಳೆಸ್ತೀನಿ, ಉಳಿಸ್ತೀನಿ, ಗಳಿಸ್ತೀನಿ ಅಂತಂದರೆ ಅದಕ್ಕೆ ಕನಿಷ್ಠ ಒಂದು 3 ವರ್ಷ ಕಾಲಾವಧಿ ಬೇಕು. ಅಲ್ಲಿಯ ಎಲ್ಲ ಒಳ ಹೊರ ಅನುಭವಗಳನ್ನು ನಾವು ಪಡಿಬೇಕು. ಗ್ರಾಹಕರ ಅವರ ಒಪಿನಿಯನ್ಸ್ ಇರುತ್ತೆ, ಅವರ ರೆಕಮೆಂಡ್ಸ್ ಇರುತ್ತೆ, ಅದನ್ನೆಲ್ಲ ನಾವು ತಿಳ್ಕೋಬೇಕು. ಅದಕ್ಕೆ ತಕ್ಕಂತಹ ಮ್ಯಾನ್ ಪವರ್ನ ನೆಟ್ವರ್ಕ್ ನಮಗೆ ಬೇಕಾಗತ್ತೆ. ಹೈಜಿನ್ ಫಾಲೋ ಮಾಡಬೇಕಾಗತ್ತೆ, ಕ್ವಾಲಿಟಿ ಕೊಡಬೇಕಾಗತ್ತೆ. ಇದನ್ನೆಲ್ಲವನ್ನು ನೋಡಿದ್ರೆ ಆತ ಅದ್ರ ಬಗ್ಗೆ ಒಂದು ಪ್ಯಾಷನ್ ಇಟ್ಕೊಂಡವನು ಈ ಇಂಡಸ್ಟ್ರಿಯಲ್ಲಿ ಉಳಿಬಹುದು ಅನ್ಸುತ್ತೆ. ನಾವಿಲ್ಲಿ ಕಮೆಂಟ್ಸ್ ಕಾರ್ಡ್ಗಳನ್ನು ನಾನು ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ಗುಡ್ ಫುಡ್, ಗುಡ್ ಸರ್ವಿಸ್ ಆ್ಯಂಡ್ ವೆರಿ ನೈಸ್ ಆ್ಯಂಬಿಯನ್ಸ್ ಅಂತ ಬರೆದಿರ್ತಾರೆ. ಇದರ ಅರ್ಥ ಏನು ಅಂತಂದರೆ, ಪ್ರತಿಯೊಬ್ಬನಿಗೂ ಎಷ್ಟು ಒಳ್ಳೆಯ ಫುಡ್ ಬೇಕೋ ಅಷ್ಟೇ ಒಳ್ಳೆಯ ಆ್ಯಂಬಿಯನ್ಸ್ ಕೂಡ ಬೇಕು. ಆ್ಯಂಬಿಯನ್ಸ್ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯ ಒಂದು ಪಾರ್ಟ್. ಇದನ್ನು ಯಾವಾಗ ನಾವು ಆಲೋಚನೆ ಮಾಡಬೇಕು, ನಾವು ಯಾವಾಗ ಒಂದು ಜಾಗನ ಸೆಲೆಕ್ಟ್ ಮಾಡ್ತೀವೋ ಹೋಟೆಲ್ ಮಾಡೋದಕ್ಕೆ ಅಂತ, ಆವಾಗಲೇ ಸೆಲೆಕ್ಟ್ ಮಾಡಬಹುದು. ಅಥವಾ ಒಂದು ಥೀಮನ್ನ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ಒಗ್ಗುವಂಥ ಜಾಗನೇ ಹುಡುಕುವಂಥದ್ದು. ಈ ಎರಡನ್ನೂ ನಾವು ಮಾಡಬೇಕು. ಈಗ ಏನಾಗಿದೆ ಅಂತಂದರೆ, ಔಟ್ಡೋರ್ ಕಾನ್ಸೆಪ್ಟ್ಗಳು. ಅಂದರೆ ಒಂದು ಅರ್ಧ ಎಕರೆನೋ 1 ಎಕರೆನೋ ಜಾಗ ತಗೋತಾರೆ, ಅದರಲ್ಲಿ ಒಂದು ಕಾಲು ಭಾಗ ಕಟ್ತಾರೆ, ಮಿಕ್ಕಿದ್ದನ್ನು ಪಾರ್ಕ್ ಥರ ಮಾಡ್ತಾರೆ, ಸುತ್ತ ಗೋಡೆ. ಆ ಭಾಗದಲ್ಲಿ ಇದು ಒಂದು ಟ್ರೆಂಡ್. ಇನ್ನೊಂದು ಇರುವ ಕ್ಲೋಸ್ಡ್ ಅಟ್ಮಾಸ್ಫಿಯರ್. ಅಲ್ಲಿ ತುಂಬ ಮೈಲ್ಡ್, ನಮ್ಮ ಈ ಫ್ಯಾಮಿಲಿ ರೆಸ್ಟೋರೆಂಟ್ಗಳೆಲ್ಲ ಒಂದು ಮೈಲ್ಡ್ ಫೀಲ್ ಇರಬೇಕು. ಒಂದು ಒಳ್ಳೆಯ ಮ್ಯೂಸಿಕ್ ಕೂಡ ಆ್ಯಂಬಿಯನ್ಸ್ನ ಒಂದು ಪಾರ್ಟ್. ಮತ್ತು ನಾವು ಏನನ್ನು ಕೊಡ್ತೀವಲ್ಲ, ಈಗ ನೀವು ಹೇಳಿದ್ರಿ, ನೀವು ಬಂದ ತಕ್ಷಣ ನನಗೆ ಇನ್ನೊಂದು ಸ್ವಲ್ಪ ಅಲ್ಲಿ ಕೋಸ್ಟಲ್ ಟಚ್ ಸಿಕ್ತು ಅನ್ನುವಂಥದ್ದು, ಅದನ್ನು ನಾವು ಅದು ಪ್ರತಿನಿಧಿಸಬೇಕು. ನಮ್ಮ ಆ್ಯಂಬಿಯನ್ಸ್ ಅನ್ನುವಂಥದ್ದು ಅದಕ್ಕೆ ಪ್ರತಿನಿಧಿಸಬೇಕು. ಇವತ್ತು ಹೆಚ್ಚಿನ ಜಾಗಗಳು ಹೋಗ್ತೀವಿ, ತುಂಬ ಜಾಗ ಅಂತ ಇರುತ್ತೆ. ಅದು ತುಂಬ ಬ್ರೈಟ್ ಲೈಟ್ಗಳು, ಕಲರ್ಫುಲ್ ಲೈಟ್ಗಳು, ಇವೆಲ್ಲವೂ ಏನಂದರೆ ನಮಗೆ ಒಂದು ಫೈನ್ ಡೈನ್ನ ಫೀಲ್ ಕೊಡೋದಿಲ್ಲ, ಯಾವುದೋ ಬೇರೆದೇ ಒಂದು ಫೀಲ್ ಕೊಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಆ್ಯಂಬಿಯನ್ಸ್ ಮಸ್ಟ್. ಆ್ಯಂಬಿಯನ್ಸಿಗೆ ನಾವು ಮತ್ತು ಇತ್ತೀಚೆಗೆ ಮತ್ತೊಂದು ಏನಾಗಿದೆ ಅಂದರೆ, ಆ ಆ್ಯಂಬಿಯನ್ಸ್ ಡೆವಲಪ್ ಮಾಡೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡೋದು. ಆ ಪಾರ್ಟಲ್ಲೂ ಕೂಡ ನಾವು ಸಬ್ಸ್ಟಿಟ್ಯೂಟಾಗಿ ವರ್ಕ್ ಮಾಡಬೇಕು. ನಮ್ಗೆ ಇಡೀ ಸಿಕ್ಕಿದ ಗೋಡೆಗೆಲ್ಲ ಏನೇನೋ ಮೆಟೀರಿಯಲ್ ಬಂದಿದೆ, ಈಗ ಚಾರ್ಕೋಲ್ ಶೀಟು, ಅದು ಇದು, ವಾಲ್ಪೇಪರು, ಟೆಕ್ಸ್ಚರ್ ಪೇಂಟ್ಸು, ಅದಿದೆಲ್ಲ ಎಲ್ಲಿ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಮೊದಲೆಲ್ಲ POP ಮಾಡಿ ಆ POPಗೆಲ್ಲ ಲೈಟ್ಸ್ ಹಾಕಿ ಅದಕ್ಕೆಲ್ಲ ಒಂದಷ್ಟು ಬಂದೋಬಸ್ತ್ ಮಾಡ್ತಿದ್ರು. ಇತ್ತೀಚೆಗೆ ಅದೊಂದು ದೊಡ್ಡ ಸಮಸ್ಯೆ. ಅಲ್ಲಿಗೆ ಬೇರೆ ಏನಾದ್ರು ಹೋಗೋದು, ವೈರ್ ಕಟ್ ಆಗೋದು, ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕಾಗೋದಿಲ್ಲ. ವಿತೌಟ್ POPನೇ ಇವಾಗ ಅದ್ಭುತ ಡಿಸೈನ್ಸ್ಗಳು ಬಂದಿದೆ. ಮತ್ತು ಒಂದು 7-8 ಲಕ್ಷ ರೂಪಾಯಿ ಖರ್ಚು ಉಳಿಯುತ್ತೆ, ಮೇಂಟೆನೆನ್ಸ್ ಫ್ರೀ ಆಗುತ್ತೆ.
ಮತ್ತು ನಾವು ಆ್ಯಂಬಿಯನ್ಸ್ ನಾವು ಡೆವಲಪ್ ಮಾಡುವಾಗ ನಮ್ಮ ಮೇಜರ್ ಕಾನ್ಸಂಟ್ರೇಷನ್ ಮುಂದೆ ಹೇಗೆ ಅಂತ. ಎಷ್ಟೋ ಸರ್ತಿ ಓಪನಿಂಗಿಗೂ ಭರ್ಜರಿಯಾಗಿರುತ್ತೆ, ಆಮೇಲೆ ನಾವು ಅದನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನಾವು ಹೋಟೆಲ್ನ ವಾಲ್ಗೋ ಅಥವಾ ಇಡೀ ಹೋಟೆಲ್ಗೂ ಯಾವುದೋ ಒಂದು ಐಟಮ್ ತರ್ತಿದ್ದೀವಿ ಅಂತಂದರೆ ಇದು ಎಷ್ಟು ವರ್ಷ ನಾವು ಮೇಂಟೈನ್ ಮಾಡ್ಬೋದು, ನಮ್ಮ ಕೈಯಲ್ಲಿ ಆಗುತ್ತಾ, ಇದು ಮೇಂಟೆನೆನ್ಸ್ ಈಸಿನಾ, ಮೇಂಟೆನೆನ್ಸ್ ಫ್ರೀನಾ ಅನ್ನೋದನ್ನ ಆಲೋಚನೆ ಮಾಡಿ ಆ ಗೋಡೆನೋ ಆ ಸೀಲಿಂಗೋ ಅಥವಾ ಫ್ಲೋರಿಂಗೋ ಪ್ಲ್ಯಾನ್ ಮಾಡಬೇಕು. ಹೋಟೆಲ್ ಉದ್ಯಮದಲ್ಲಿ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಲೊಕೇಶನನ್ನು ಆಯ್ಕೆ ಮಾಡಿಕೊಂಡ್ರಿ, ಅಲ್ಲಿರುವ ಕಸ್ಟಮರ್ಸನ್ನು ನೀವು ಸ್ಟಡಿ ಮಾಡಿದ್ದೀರಿ ಅನ್ನೋ ಒಂದು ಸಣ್ಣ ಅಂದಾಜು ನಿಮಗಿದ್ರೂ ನಿಮ್ಮ ಉದ್ಯಮ ಬೆಳೆಯುತ್ತಾ ಅಥವಾ ಹಳ್ಳ ಹಿಡಿಯೋ ಸಾಧ್ಯತೆಗಳಿದ್ದಾವ ಅನ್ನೋದರ ಸೂಚನೆ ಸಿಕ್ಕಿಬಿಡುತ್ತೆ. ಜಸ್ಟ್ ಇಮ್ಯಾಜಿನ್, ನೀವೊಂದು ಫಾಸ್ಟ್ ಫುಡ್ ಸೆಂಟರನ್ನು ಹಾಕ್ತೀರಿ, ಅಲ್ಲಿ ಬರೀ ಕಾಲೇಜ್ ವಿದ್ಯಾರ್ಥಿಗಳು ಹೆಚ್ಚಾಗಿರುವಂತಹ, PG ಹೆಚ್ಚಾಗಿರುವಂತಹ, ಅಥವಾ ಕೂಲಿ ಕಾರ್ಮಿಕರು, ಡೈಲಿ ವೇಜಸ್ಗೆ ಹೋಗುವಂಥವ್ರು, ಅಂಥವ್ರು ಜಾಸ್ತಿ ಇದ್ದಾಗ ಈ ಫಾಸ್ಟ್ ಫುಡ್ಡು ಅಥವಾ ಕಡಿಮೆ ಖರ್ಚು ಮಾಡಿ ನನಗೆ ಹೊಟ್ಟೆ ತುಂಬುತ್ತಪ್ಪ ಕ್ವಾಲಿಟಿ ಫುಡ್ಡು ಅಂತ ಅನಿಸುವಂಥ ಸಣ್ಣ ಕ್ರೈಟೀರಿಯಾ ಮೀಟ್ ಮಾಡಿದ್ರೂ ನಿಮಗೆ ಲಾಭ ಸಿಗುತ್ತೆ. ಅದೇ ನೀವು ಒಂದು ದೊಡ್ಡ ನಾನ್ ವೆಜ್ ರೆಸ್ಟೋರೆಂಟನ್ನು ಓಪನ್ ಮಾಡ್ತೀರಿ, ಲಕ್ಷಗಳ ಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಅದೇ ಸೇಮ್ ಜಾಗದಲ್ಲಿ ನೀವು ಒಂದು ಫೈನ್ ಡೈನ್ ರೆಸ್ಟೋರೆಂಟನ್ನು ಓಪನ್ ಮಾಡ್ತೀರಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅಂದ್ಕೊಳ್ಳಿ, ಎಲ್ಲರೂ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ ಅಂತ. ಆಬ್ವಿಯಸ್ಲಿ ನಿಮ್ಮ ಬಿಸ್ನೆಸ್ಗೆ ಪೆಟ್ಟು ಬೀಳುತ್ತೆ. ಎಲ್ಲರೂ ಅಷ್ಟು ದುಡ್ಡು ಕೊಟ್ಟು ಪ್ರತಿ ದಿನ ತಿನ್ನೋದಿಲ್ಲ. ಸೊ ನೀವು ಫೈನ್ ಡೈನ್ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಮಿಡಲ್ ಕ್ಲಾಸ್ಗಿಂತ ನೆಕ್ಸ್ಟ್ ಲೆವೆಲ್ ಇರುವಂಥವರು ಅಥವಾ ಆ ಥರದ ಜನಸಂಖ್ಯೆನೇ ಹೆಚ್ಚಾಗಿರುವಂಥ ಒಂದು ಏರಿಯಾವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ 15 days ಒನ್ಸ್ಗೆ ಜನ ಬಂದ್ರೂ ಒಂದು ರೊಟೇಷನ್ ಲೆಕ್ಕದಲ್ಲಿ ನಿಮಗೆ ಒಂದಷ್ಟು ಕಸ್ಟಮರ್ಸ್ ಆಗೋ ರೀತಿಯಾದ ಜಾಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಗೆಲ್ಲೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಮೋರ್ ಓವರ್, ಇಂಥ ಬಿಸ್ನೆಸ್ನಲ್ಲಿ ಯಾವುದೇ ರೆಸ್ಟೋರೆಂಟ್, ಹೋಟೆಲ್ ಅಂತ ನೀವು ಗಮನಿಸಿದ್ರೆ ಅದರ ಕೆಲಸಗಾರರು, ಆ ಹೋಟೆಲ್ನ ಕೆಲಸಗಾರರೇ ಆ ಹೋಟೆಲ್ ಗೆಲ್ಲುತ್ತಾ ಇಲ್ವಾ ಅನ್ನೋದಕ್ಕೂ ಒಂದು ಅಡಿಪಾಯ ಅಂತ ಹೇಳಬಹುದು. ಶೆಫ್ ಇರಬಹುದು ಅಥವಾ ಬೇರೆ ಬೇರೆ ಥರದ ದಿನನಿತ್ಯದ ಕಾರ್ಯಗಳನ್ನು ನೋಡ್ಕೊಳ್ಳುವಂಥ ಕೆಲಸಗಾರರು ಇರಬಹುದು, ಸರ್ವಿಸ್ ಕೊಡೋರು ಇರಬಹುದು, ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ನೀವು ಯಾವುದೋ ಏಜೆನ್ಸಿಯಿಂದ ಜನರನ್ನು ಕರೆಸ್ಕೊಳ್ತೀರಿ ಅಂದ್ಕೊಳ್ಳಿ, ಅವರನ್ನ ವಿಶ್ವಾಸದಿಂದ ನೋಡ್ಕೊಳ್ಬೇಕು. ಪ್ರತಿ ದಿನ ಕೆಲಸಕ್ಕೆ ವಾಪಸ್ ಬರೋದಕ್ಕೆ ಒಂದು ಕಾರಣವನ್ನು ನೀವು ಅವರಿಗೆ ಕೊಟ್ಟು ಕಳಿಸ್ಬೇಕು. ಇಲ್ಲದೆ ಹೋದರೆ ಜನ ಬೇರೆ ಕಡೆ ಹೋಗ್ತಾನೇ ಇರ್ತಾರೆ. ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ರಿಸೆಷನ್ ಆ ಥರದ ಸಮಸ್ಯೆಗಳಿರಬಹುದು, ಆದರೆ ಈ ಉದ್ಯಮದಲ್ಲಿ ಜನರಿಗೆ ಬಹಳ ಆಯ್ಕೆಗಳಿದ್ದಾವೆ. ಕೆಲಸಗಾರರು ಅಂತ ನೋಡಿದಾಗ ಕರೋನಾದಂಥ ಪರಿಸ್ಥಿತಿಯನ್ನು ಹೊರತುಪಡಿಸಿ ನೀವು ಗಮನಿಸಿದರೆ ಡೆಫಿನೆಟ್ಲಿ ಆ ಥರದ ಸವಾಲುಗಳು ಪ್ರತಿಯೊಬ್ಬ ಹೋಟೆಲ್ ಓನರ್ ಅನುಭವಿಸ್ತಾನೆ ಇರ್ತಾರೆ. ಸೊ ಅದಕ್ಕೇನು ಮಾಡಬೇಕು, ಹೇಗೆ ಅವರನ್ನು ನಾವು ನೋಡ್ಕೊಳ್ಬೇಕು, ಅವರ ಜವಾಬ್ದಾರಿ ಏನು, ಹೋಟೆಲ್ ಉದ್ಯಮದ ಒಳಗಡೆ ಏನೆಲ್ಲ ಬಹಳ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ತಿಳ್ಕೊಳ್ಳೇಬೇಕು, ಅದನ್ನು ಈಗ ಕಲಿಯೋಣ. ಸಾಮಾನ್ಯವಾಗಿ ಹೋಟೆಲ್ ಎಷ್ಟು ಸ್ಕ್ವೇರ್ ಫೀಟಲ್ಲಿ ನೀವು ಬಿಲ್ಟ್ ಮಾಡ್ತೀರಿ, ಗ್ರೌಂಡ್ ಫ್ಲೋರಲ್ಲಿ ಮಾಡ್ತೀರಾ, ಅಪ್ಪರ್ ಫ್ಲೋರಲ್ಲಿ ಮಾಡ್ತೀರಾ, ಯಾವ ಲೊಕೇಶನಲ್ಲಿ ಮಾಡ್ತಿದ್ದೀರಿ, ಸೊ ಇವೆಲ್ಲೂ ಇನ್ವೆಸ್ಟ್ಮೆಂಟ್ನ ಕೌಂಟ್ ಆಗುತ್ತೆ. ಒಂದು ನಾರ್ಮಲ್ ಏರಿಯಾದಲ್ಲಿ ಅಂದರೆ ನಿಮ್ಗೆ ಅಡ್ವಾನ್ಸ್ ಕಮ್ಮಿ ಇರುತ್ತೆ, ರೆಂಟ್ ಕಮ್ಮಿ ಇರುತ್ತೆ. ಒಂದು ಅಡ್ವಾನ್ಸ್ ಪಾರ್ಟಲ್ಲೇ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ಬೋದು. ಸ್ವಲ್ಪ ಪಾಶ್ ಏರಿಯಾ, ತುಂಬ ಲೀಡಿಂಗ್ ಏರಿಯಾಗಳಿಗೆ ಹೋದಾಗ ಅಡ್ವಾನ್ಸ್ ಪಾರ್ಟೇ ನಿಮ್ಮ ಇನ್ವೆಸ್ಟ್ಮೆಂಟ್ನ ಅರ್ಧದಷ್ಟು ಬಂದುಬಿಡ್ಬೋದು, ರೆಂಟು ಹಾಗೆ ಬರಬಹುದು. ಅದೊಂದು ಇಶ್ಯೂಸ್ ಇರುತ್ತೆ. ಮತ್ತು ಎಷ್ಟು ಸ್ಕ್ವೇರ್ ಫೀಟ್ ನಿಮಗೆ ಬೇಕಾಗುತ್ತೆ ಅನ್ನೋದು. ಸಾಮಾನ್ಯವಾಗಿ ಒಂದು 80, 100, 120 ಸ್ಕ್ವೇರ್ ಫೀಟ್ನ ಆ್ಯಾವ್ರೇಜ್ ರೆಸ್ಟೋರೆಂಟ್ಗಳನ್ನು ಮಾಡ್ತಾರೆ. ಬಟ್ ಈಗಿನ ಟ್ರೆಂಡ್ ಹೇಗಿದೆ ಅಂತಂದರೆ ಒಂದು 200-300 ಸ್ಕ್ವೇರ್ ಜನ ಕೂತ್ಕೊಳ್ಳುವಷ್ಟು ವ್ಯವಸ್ಥೆನ ಕಲ್ಪಿಸ್ಕೊಳ್ಳೋದು. ವಾರದ ಬೇರೆ ದಿವಸಗಳು ಕಡಿಮೆ ಇದ್ದರೂ ಪರವಾಗಿಲ್ಲ, ಶುಕ್ರವಾರ, ಶನಿವಾರ, ಭಾನುವಾರ ಬಿಸ್ನೆಸ್ ಡೇ ಟೈಮ್ ಅದು. ಆ ಟೈಮಲ್ಲಿ ಬರುವ ಅಷ್ಟು ಜನಕ್ಕೂ ಕೂತ್ಕೊಂಡು ಅವರಿಗೆ ಊಟಕ್ಕೆ ಅವಕಾಶ ಮಾಡಿಕೊಟ್ರೆ, ಅಂದರೆ ವೀಕೆಂಡಲ್ಲಿ ಆಗುವ ಬಿಸ್ನೆಸ್ನ ಕಂಪ್ಲೀಟ್ ಕವರ್ ಮಾಡೋದು. ಮತ್ತು ಈಗಿನ ಟ್ರೆಂಡ್ ಏನಂದರೆ ಮಾಸ್ ಗ್ಯಾದರಿಂಗನ್ನೇ ಜಾಸ್ತಿ ಇಷ್ಟಪಡೋದು. ಕಡಿಮೆ ಜನ ಇರೋಲ್ಲಿ ಹೋಗುವವ್ರ ಸಂಖ್ಯೆ ಕಡಿಮೆ, ಜನ ಜಾಸ್ತಿ ಇರೋ ಕಡೆ ಹೋಗೋದು ಜಾಸ್ತಿ. ಸೊ ಹಾಗಾಗಿ ಈಗೆಲ್ಲ 600 ಸೀಟು, 800 ಸೀಟು, ಈಗ ಬೆಂಗಳೂರಿನ ಮರತಳ್ಳಿಲಿ ಒಂದು ರೆಸ್ಟೋರೆಂಟ್ ಇದೆ, ಒಂದು 3000 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಸೊ ಈ ಥರದ್ದು ಒಂದಷ್ಟಿದೆ. ನಾವು ನಮ್ಮ ಪ್ಲ್ಯಾನ್ ಏನು ಅನ್ನೋದು ನಾವು ಮೊದಲು ಕ್ಲಿಯರ್ ಮಾಡ್ಕೋಬೇಕು. ನನ್ನ ಬಜೆಟ್ ಎಷ್ಟು, ನಾನು ಎಷ್ಟಕ್ಕೆ ಮಾಡ್ಬೋದು ಅಂತ. ನೀವು ಕೇಳಿದ ಪ್ರಶ್ನೆಗೆ 20 ಲಕ್ಷದಿಂದ ಹಿಡಿದು ನನ್ನ ಪ್ರಕಾರ 50 ಕೋಟಿಯ ತನಕವೂ ಕೂಡ ಬೆಂಗಳೂರಿನಲ್ಲಿ ಇನ್ವೆಸ್ಟ್, ಅಂದರೆ ಒಂದು ಆ್ಯಾವ್ರೇಜ್ ರೆಸ್ಟೋರೆಂಟ್ಗೆ ಇನ್ವೆಸ್ಟ್ ಮಾಡಿದವರು ಇದ್ದಾರೆ. ನಾವು ಇಲ್ಲಿ ಇದ್ದಷ್ಟು ಜಾಗನ ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದು ಒಂದು ನಮ್ಮ ತಪ್ಪಿದೆ ಇಲ್ಲಿ. ಯಾಕಂದರೆ ಇಲ್ಲಿ ಹೆಚ್ಚು ಕಮ್ಮಿ 6000 ಸ್ಕ್ವೇರ್ ಫೀಟ್ ಜಾಗ ಇತ್ತು. 6000 ಸ್ಕ್ವೇರ್ ಫೀಟಿಗೆ ನಾವು ಕನಿಷ್ಠ ಅಂದರೆ ಒಂದು 200 ಜನಕ್ಕೆ ಸಿಟ್ಟಿಂಗ್ ಕೊಡ್ಬೋದಿತ್ತು. ನಾವಿಲ್ಲಿ ಒಂದು 120 ಜನಕ್ಕೆ ಮಾತ್ರ ಅವಕಾಶ ಆಗತ್ತೆ ಒನ್ ಟೈಮ್. ಸೊ ಅದು ಇತ್ತೀಚಿನ ನಾನು ಹೇಳ್ದಂಗೆ ಇವತ್ತಿನ ಟ್ರೆಂಡಲ್ಲಿ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವೊಂದು 200 ಜನಕ್ಕೆ ಅವಕಾಶ ಮಾಡ್ಕೊಂಡಿದ್ರೆ ಆಗ್ತಿತ್ತು ಅಂತ. ಆದರೆ
ಈ ಏರಿಯಾದಲ್ಲಿ ಒಂದೇ ಸರ್ತಿ 200 ಜನ 300 ಜನ ಬಂದು ಕೂತ್ಕೊಳ್ತಾರೆ ಅನ್ನುವಂಥದ್ದು ಸ್ವಲ್ಪ ಕಷ್ಟವೇ. ಬೇರೆ ದಿವಸಗಳಲ್ಲಿ ಅದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈಗ ಏನು ವ್ಯವಸ್ಥೆ ಮಾಡಿದ್ದೀವೋ ಒಂದು 100-120 ಜನಕ್ಕೆ ಅದು ಸಫಿಷಿಯೆಂಟ್ ಇದೆ. ಬಟ್ ಅಷ್ಟು ವ್ಯವಸ್ಥೆಗೆ ಇಷ್ಟು ದೊಡ್ಡ ಜಾಗ ಬೇಕಾಗಿರಲಿಲ್ಲ ಅನ್ನೋದು ಕೂಡ ಇನ್ನೊಂದು. ಸೊ ಹಾಗಾಗಿ ಅದನ್ನೇ ನಾವು ಮೊದಲು ಹೋಟೆಲ್ ಸ್ಟಾರ್ಟ್ ಮಾಡುವಾಗಲೇ ಅದು ಕ್ಲಿಯರ್ ಇರಬೇಕು, ನಮಗೆ ಎಷ್ಟು ಸೀಟಿಂಗ್ ಬೇಕು, ಅದಕ್ಕೆ ಎಷ್ಟು ಜಾಗ ಸಾಕು ಅಂತ. ಅನಗತ್ಯವಾಗಿ ಹೆಚ್ಚುವರಿ ಜಾಗ ತಗೊಂಡಾಗ ಅದನ್ನು ಫಿಲ್ ಮಾಡೋದಕ್ಕೂ ನಮ್ಗೆ ಖರ್ಚಾಗತ್ತೆ, ಅದಕ್ಕೆ ಸುಮ್ಮನೆ ಬಾಡಿಗೆನೂ ಕೊಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಏನು ಗೊತ್ತಾ, ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಅಥವಾ ಈ ಸಾಮಾನ್ಯದ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿ ಬಂದವರು ಯಾರು ಈ ಥರದ ಆ್ಯಾವ್ರೇಜ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡಲ್ಲ. ಅವರೆಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ ಅಥವಾ ಯಾವುದೋ 3 ಸ್ಟಾರೋ 5 ಸ್ಟಾರೋ ಹೋಟೆಲ್ಸ್ ರೆಸ್ಟೋರೆಂಟ್ ಗ್ರೂಪ್ಸ್ ಆ ಭಾಗಕ್ಕೆ ಹೋಗ್ತಾರೆ. ಬಟ್ ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 15,000ಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಪ್ರತಿ ಹೋಟೆಲಲ್ಲಿ ಕಡಿಮೆ ಅಂದ್ರೂ 20 ಜನ ಎಂಪ್ಲಾಯ್ ಇದ್ದಾರೆ. ನಮಗೆಲ್ಲ ಕನಿಷ್ಠ 15 ಜನ 20 ಜನ ಎಂಪ್ಲಾಯ್ಸ್ ಬೇಕು. ಸೊ ಪ್ರತಿ ಇಷ್ಟು ದೊಡ್ಡ ಎಂಪ್ಲಾಯ್ಮೆಂಟನ್ನು ಟ್ರೈನ್ ಮಾಡಿ ಕೊಡುವಂಥ ಯಾವ ಸಂಸ್ಥೆಯೂ ಭಾರತದಲ್ಲಿಲ್ಲ. ಅವರೆಲ್ಲರೂ ಕೆಲಸ ಕಲ್ತಿದ್ದು ಒಂದು ಹೋಟೆಲ್ಗೆ ಫ್ರೆಷರ್ಸ್ ಆಗಿ ಬಂದೇ ಇಲ್ಲೇ ಕೆಲಸ ಕಲಿತು ಇಲ್ಲೇ ಕೆಲವ್ರು ಮಾಡಿದ್ರು. ನೀವು ಎಂಪ್ಲಾಯೀಸ್ಗೆ ಒಂದು ಒಳ್ಳೆಯ ಫೆಸಿಲಿಟೀಸ್, ಅವರಿಗೆ ವಾಸ್ತವ್ಯ, ಅವರಿಗೆ ಒಳ್ಳೆಯ ಊಟ ಮತ್ತು ಕರೆಕ್ಟ್ ಟೈಮಿಗೆ ಪೇಮೆಂಟ್ ಕೊಟ್ಟಾಗ ನಿಮಗೆ ಒಂದು ಗುಡ್ ವಿಲ್ ಡೆವಲಪ್ ಆಗುತ್ತೆ, ನಿಮ್ಮ ಸಂಸ್ಥೆಯ ಮೇಲೆ ಒಂದು ಗುಡ್ ವಿಲ್ ಡೆವಲಪ್ ಆಗುತ್ತೆ. ಇಲ್ಲಿ ಒಂದು ಸರ್ತಿ ಸೆಟ್ಲ್ ಆದವನು ಅವನು ಮತ್ತೆ ಮನ್ಸು ಮಾಡೋದಿಲ್ಲ. ಇಲ್ಲಿ ಅವನಿಗೆ ತುಂಬ ಕಿರಿಕಿರಿ ಜಾಸ್ತಿ ಆದಾಗ ಅವನು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗಂದರೆ, ಫಸ್ಟ್ ನಮ್ಮದೊಂದು ಗ್ರೌಂಡ್ ವಿಂಗ್ ಇರುತ್ತೆ, ಮೇನ್ ಶೆಫ್ಸ್ ಅಂತೀವಿ. ಈಗ ಮಲ್ಟಿ ಕ್ವಿಸಿನ್ ಅಂದರೆ ಒಂದು 5 ಕ್ವಿಸಿನ್, ಚೈನೀಸ್, ತಂದೂರು, ಇಂಡಿಯನ್, ಕೋಸ್ಟಲ್ ಆ ಥರ. ಅದರ ಮೇನ್ ಶೆಫ್ಗಳು ತುಂಬ ನಿಮಗೆ ಕಂಫರ್ಟಬಲ್ ಆಗಿರುವವ್ರನ್ನ ನೀವು ಒಂದು 2-3-4 ಜನ ಚೇಂಜ್ ಆಗ್ತಾರೆ, ಯಾರೋ ಒಬ್ಬ ಚೆನ್ನಾಗಿರೋರು ಸಿಗ್ತಾರೆ, ಅವ್ರನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ಅಂಡರ್ ಕೆಲಸ ಮಾಡಿದ ಒಂದಷ್ಟು ಲಿಂಕ್ಗಳಿಂದ ಅವ್ರು ಕರೆಸ್ಕೋತಾರೆ. ಹಾಗೇ ಇಲ್ಲಿ ನಾವು ಎಂಪ್ಲಾಯೀಸ್ನ ಕರೆಸ್ಕೋಬೇಕು. ಇದಕ್ಕೆ ಏಜೆನ್ಸಿಗಳಿದೆ. ಆಮೇಲೆ ಒಂದು ಎಂಪ್ಲಾಯೀಸ್ನ ಕಳಿಸಿದ್ರೆ ಇಂತಿಷ್ಟು ದುಡ್ಡು ಕೊಟ್ಟರೆ ಎಂಪ್ಲಾಯೀಸ್ನ ಕಳಿಸುವವರಿದ್ದಾರೆ. ಹೊಸ ಹೋಟೆಲ್ ಸೆಟ್ ಮಾಡಿದಾಗ ಕಂಪ್ಲೀಟ್ ನಿಮಗೊಂದು ಟೀಮ್ ಸೆಟ್ ಮಾಡಿ ಕೊಡುವವರಿದ್ದಾರೆ. ಇವತ್ತು ಹೆಚ್ಚಿನವರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಅದರ ಚಾಲೆಂಜಸ್ ಏನಂದರೆ, ಅವ್ನು ನಿಮಗೆ ಇವತ್ತು ಫುಲ್ ಎಂಪ್ಲಾಯೀಸ್ನ ಹಾಕಿ ಒಂದು ಹೋಟೆಲನ್ನ ಸೆಟ್ ಮಾಡಿ ಕೊಡ್ತಾನೆ. ನಿಮಗೂ ಮತ್ತು ಅವನ ನಡುವಿನ ಒಪ್ಪಂದ 2 ತಿಂಗಳು ಅಥವಾ 3 ತಿಂಗಳು ಇರುತ್ತೆ. 3 ತಿಂಗಳಾದಮೇಲೆ ಅವನು ಇನ್ನೊಬ್ಬರಿಗೆ ಮಾತು ಕೊಟ್ಟಿರ್ತಾನೆ, ನಾನು ನಿಮ್ಗೊಂದು ಒಳ್ಳೆ ಹೋಟೆಲ್ ಸೆಟ್ ಮಾಡಿಕೊಟ್ಟಿರ್ತೀನಿ ಅಂತ. ಅವನೇನು ಮಾಡ್ತಾನೆ, ಇಲ್ಲಿರೋ 2 ಜನನ ಕರ್ಕೊಂಡು ಹೋಗ್ಬಿಡ್ತಾನೆ. ನೀವು ಆವಾಗ ಕಂಪ್ಲೀಟ್ಲಿ ಕಷ್ಟಕ್ಕೆ ಸಿಗಾಕೊಂತೀವಿ. ನಮ್ಮ ಓವರಾಲ್ ನಾವೇನು ಕೊಡ್ತೀವೋ ಅದರ ಮೊದಲ ಕೈಗನ್ನಡಿ ಅಲ್ಲಿ ಅದರ ಡಿಸೈನ್ ಕೂಡ ಚೆನ್ನಾಗಿರಬೇಕು. ಅದರಲ್ಲಿ ಒಂದಷ್ಟು ಇಮೇಜಸ್ ಇದ್ದು ಅಥವಾ ಅದನ್ನು ಹೇಗೆ ಡಿಸೈನ್ ಮಾಡಿರ್ತೀವಿ ಅದು ತುಂಬ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ಸುಮಾರು ನೋಡ್ತೀವಿ ಮೆನು, ಎಲ್ಲರೂ ಒಂದು ತುಂಬ ಇಂಟ್ರೆಸ್ಟ್ ಆಗಿ ಮೆನು ಮಾಡ್ತಾರೆ. ಆಮೇಲೆ ಅದು ತುಂಬ ರಫ್ ಯೂಸ್ ಆಗ್ತಾ ಇರುತ್ತೆ. ಪ್ರತಿ ಕಸ್ಟಮರ್ ಹಿಂದೆ ಮುಂದೆ ಮಾಡೋದ್ರಿಂದ ಅದು ಬೇಗ ಹಾಳಾಗುತ್ತೆ. ತದನಂತರ ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಎಷ್ಟೋ ಮೆನು ನೋಡ್ತೀವಿ, ಅದ್ರ ಕಿವಿ ಮಡಚಿರುತ್ತೆ, ಅದರ ಲ್ಯಾಮಿನೇಷನ್ ಎದ್ದಿರುತ್ತೆ, ಅದ್ರಲ್ಲಿ ಪಿನ್ ಹೋಗಿರುತ್ತೆ, ಅದಕ್ಕೆಲ್ಲೊಂದು ಗಮ್ ಹಾಕಿರ್ತಾರೆ, ಈ ಥರ ಎಲ್ಲ ಆಗಿರುತ್ತೆ. ಯಾರೂ ಅದ್ರ ಬಗ್ಗೆ ಮತ್ತೆ ಜಾಸ್ತಿ ಗಮನ ಕೊಡೋಕ್ಕಾಗೋದಿಲ್ಲ. ಆದರೆ ಅದು ಎಷ್ಟು ಫ್ರೆಶ್ ಆಗಿರುತ್ತೋ ಬಿಸ್ನೆಸ್ಸು ಕೂಡ ಅದು ಅಡ್ವಾಂಟೇಜು ಅಂತ ನನ್ನ ಅನಿಸಿಕೆ. ಇನ್ನೊಂದು, ಮೆನು ಓಪನ್ ಮಾಡಿದಾಗ ಜನರ ಕಣ್ಣಿಗೆ ಹೋಗೋದು ಪ್ರೈಸ್. ಕೆಲವು ಕೇಡರ್ ರೆಸ್ಟೋರೆಂಟ್ಗಳಲ್ಲಿ ಇಲ್ಲ, ಕೆಲವು ರೆಸ್ಟೋರೆಂಟ್ಗಳಲ್ಲಿ ಇದೆ, ಅಥವಾ ಒಂದು 20% ಜನ ಆದರೂ ಪ್ರೈಸ್ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ನಮಗೆ ಕೆಲವು ಡಿಶ್ಗಳಲ್ಲಿ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರೈಸನ್ನು ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟು. ನನಗೆ ಅದರಲ್ಲಿ ಫುಡ್ ಕಾಸ್ಟ್ ಎಷ್ಟು ಬರುತ್ತೆ, ನಾನು ಎಷ್ಟು ಉಳಿದಿದ್ದ ಕಾಸ್ಟ್ ಎಷ್ಟು ಬರುತ್ತೆ. ಸೊ ಹಾಗಾಗಿ ಆ ಕಾಸ್ಟಿಂಗ್ ಇಲ್ಲದೆ ನಾನು ಒಂದು ಬ್ಲೈಂಡ್ ಆಗಿ, ಅವನ ಪಕ್ಕದ ಹೋಟ್ಲಲ್ಲಿ ಬಿರಿಯಾನಿಗೆ 240 ರೂಪಾಯಿ ಇದೆ, ನಾನು 230 ರೂಪಾಯಿ ಇಡ್ತೀನಿ, ಅವನಕ್ಕಿಂತ 10 ರೂಪಾಯಿ ಅಂತ ಹೆಚ್ಚಿನವ್ರು ಆಲೋಚನೆ ಮಾಡ್ತಾರೆ. ಬಟ್ ಅವನು ಬಿರಿಯಾನಿಗೆ ಯಾವ ರೈಸ್ ಹಾಕ್ತಾನೆ, ಎಷ್ಟು ರೈಸ್ ಕೊಡ್ತಾನೆ, ಅವನು ಔಟ್ಪುಟ್ ಎಷ್ಟು, ಅವನು ಎಷ್ಟು ಅದರಲ್ಲಿ ಚಿಕನ್ ಎಷ್ಟು ಕ್ವಾಂಟಿಟಿ ಹೋಗುತ್ತೆ, ಇದು ಯಾವುದನ್ನು ನಾವು ಆಲೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಹೆಚ್ಚಿನವರು ಪ್ರೈಸ್ ಮಾತ್ರ ನೋಡ್ತಾರೆ. ಆವಾಗ ನನಗೇನಾಗುತ್ತೆ, ಫುಡ್ ಕಾಸ್ಟ್ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಹೋಟೆಲ್ ಒಂದು ಆಪ್ರೇಟ್ ಆಗಬೇಕಾದ್ರೆ ಮೇಜರ್ಲಿ ಫುಡ್ ಕಾಸ್ಟ್, ಎಂಪ್ಲಾಯ್ ಕಾಸ್ಟ್, ಯುಟಿಲಿಟಿ ಕಾಸ್ಟ್, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಮೇಂಟೆನೆನ್ಸ್, ಈ 5 ಪಿಲ್ಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಇದನ್ನು ಆಲೋಚನೆ ಮಾಡಲೇಬೇಕು. ನಮ್ಮ ಫುಡ್ ಕಾಸ್ಟ್ 33-34% ಒಳಗಡೆ ಇದ್ದರೆ ಒಳ್ಳೆಯದು. ಇವತ್ತಿನ ರೇಟಿಗೆ ನನ್ನ ಪ್ರಕಾರ 38-40% ಫುಡ್ ಕಾಸ್ಟೇ ಹೋಗುತ್ತೆ. ಫುಡ್ ಕಾಸ್ಟ್ ಅಂದರೆ ಒಂದು ಬಿರಿಯಾನಿಗೆ ನೀವು 100 ರೂಪಾಯಿ ಇಟ್ಟರೆ 40 ರೂಪಾಯಿಗಳ ಖರ್ಚು ಬರೀ ಐಟಮ್ಸಿಗೆ ಹೋಗುತ್ತೆ. ಅದು ಗ್ಯಾಸು, ನೀರು, ಕರೆಂಟು, ಎಂಪ್ಲಾಯ್ ಸಂಬಳ ಬಿಟ್ಟು
ಬರೀ ಅಕ್ಕಿ ಬೇಳೆ ಅಥವಾ ಚಿಕನ್ನು ಅಥವಾ ಮಸಾಲೆಗೆ ಏನಿದೆ ಅದೇ ನಿಮಗೆ 40% ಹೋಗುತ್ತೆ. ಎನಿ ಫುಡ್, ಯಾವುದೇ ಫುಡ್ ತಗೊಂಡ್ರು 40, ನೀವು ಕ್ವಾಲಿಟಿಯಲ್ಲಿ ಯೂಸ್ ಮಾಡೋದಾದ್ರೆ 40% ಹೋಗುತ್ತೆ. ಎಂಪ್ಲಾಯ್ ಕಾಸ್ಟ್ 15ರಿಂದ 20% ಬೀಳುತ್ತೆ. ನೀವು ಅದನ್ನು ಆ ಫುಡ್ ಮೇಲೆ ಹಾಕಬೇಕಾಗತ್ತೆ. ಯುಟಿಲಿಟಿ ಕಾಸ್ಟ್ ಬೀಳುತ್ತೆ, ಅದರಲ್ಲಿ ಗ್ಯಾಸ್, ಕರೆಂಟ್, ನೀರು, ಆಮೇಲೆ ರೆಂಟ್. ಎಂಪ್ಲಾಯ್ ಕಾಸ್ಟಲ್ಲಿ ಅವನ ಅಕೊಮಡೇಷನ್ ಕಾಸ್ಟು ಮತ್ತು ಅವನ ಸ್ಯಾಲ್ರಿ ಅದು ಬರುತ್ತೆ. ಇವೆಲ್ಲ ಹೋಗಿ ನಮಗೆ ಎಷ್ಟು ಪರ್ಸೆಂಟ್ ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಾವೀಗ ಗಮನಿಸಬೇಕಾಗಿರೋದು, ಈ ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಬಿಸ್ನೆಸ್, ಅದರಲ್ಲೂ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ನೀವು ಗಮನಿಸಿದ್ರೆ, ಇಲ್ಲಿ ನೀವು ಉತ್ತಮ ಊಟವನ್ನು ಕೊಡ್ತಿದ್ದೀರಿ ಅನ್ನೋದನ್ನ ನೀವು ಎಷ್ಟು ಕಷ್ಟಪಟ್ಟು ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀರೋ, ಜನ ಯಾರು ಬರ್ತಾರಲ್ವಾ ಅವರಿಗೆ ಪ್ರಾಪರ್ ಫುಡ್ನ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟರೆ ಅವರು ಇನ್ನೂ ಕರಾರುವಕ್ಕಾಗಿ ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಗೆ ಬ್ರ್ಯಾಂಡ್ ಮಾಡ್ತೀರಿ ಅನ್ನೋದು ಕ್ವಾಲಿಟಿಯಿಂದ ಬ್ರ್ಯಾಂಡ್ ಆಗಬೇಕು. ಅಂದರೆ ನಿಮ್ಮ ಹೋಟೆಲ್ನ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಅಂದರೆ ಮೊದಲ ಪದಾನೇ ಕ್ವಾಲಿಟಿಗೆ ಸಂಬಂಧಪಟ್ಟಿದ್ದಿರಬೇಕು. ಆ ರೀತಿಯಾದ ಒಂದು ನೇಮನ್ನು ನೀವು ಗಳಿಸ್ಕೊಳ್ಬೇಕಾಗತ್ತೆ. ಆ ಥರದ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಟ್ರೆ ಕ್ವಾಲಿಟಿ ಸಖತ್ತಾಗಿರುತ್ತಾ? ಹಾಗಲ್ಲ. ನೀವು ಸರ್ವಿಸ್ ಮಾಡಬೇಕಾದ್ರೂ ಆ ಒಂದು ಫೀಲನ್ನು ಕ್ಯಾರಿ ಮಾಡೋದಿರಬಹುದು, ಅವರ ಒಂದು ಕಂಪ್ಲೇಂಟ್ಸ್ಗಳನ್ನು ಕೇಳಬೇಕಾದ್ರೆ ಇರುವಂತಹ ವ್ಯವಧಾನ ಇರಬಹುದು. ಹೀಗೆ ಅನೇಕ ವಿಚಾರಗಳಿದ್ದಾವೆ. ಆ್ಯಂಡ್ ಮೋರ್ ಓವರ್, ಈ ನಾನ್ ವೆಜ್ ರೆಸ್ಟೋರೆಂಟ್ ಉದ್ಯಮದಲ್ಲಿ ಡಬಲ್ ಡಿಜಿಟ್ ಗ್ರೋತನ್ನೆಲ್ಲ ಪಡ್ಕೊಂಡವ್ರೇನಿದ್ದಾರೆ ಇವರೆಲ್ಲ ಆರ್ಗನೈಸ್ಡ್ ಪ್ಲೇಯರ್ಸ್. ಬಟ್ ಹೆಚ್ಚಿಗೆ ಇರೋದು ಅಂದರೆ ಮೆಜಾರಿಟಿ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್, ಅಸಂಘಟಿತ. ಆದರೆ ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ತಾ ಒಂದು ಹೆಸರನ್ನಿಟ್ಟಿದ್ದೀರಿ, ಆ ಹೆಸರಿಗೆ ತಕ್ಕ ಹಾಗೆ ಡಿಶಸ್ ಇದ್ದಾವೆ, ಕ್ವಾಲಿಟಿ ಇದೆ, ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಒಂದನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗ್ಬಿಟ್ರೆ ಆ ಹೆಸರೇನೆ ಎಷ್ಟೋ ಕೋಟಿಗೆ ಬಾಳಬಹುದು ಮುಂದಿನ ದಿನಗಳಲ್ಲಿ. ಹೀಗೆ ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡೋದಕ್ಕೆ ಕಷ್ಟಪಟ್ಟರೆ ನಿಮ್ಮ ರೆಸ್ಟೋರೆಂಟ್ ಉದ್ಯಮ ಡೆಫಿನೆಟ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಸೊ ಆ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಆ ಥರದ ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸಸೈಸ್, ಫೈನ್ ಡೈನ್ ಎಕ್ಸ್ಪೀರಿಯನ್ಸ್, ಅದರ ಜೊತೆಗೆ ನಾನು ಗೆಲ್ಲಬೇಕು, ನನ್ನ ಹೂಡಿಕೆ ಉತ್ತಮ ರಿಟರ್ನ್ಸನ್ನು ಕೊಡಬೇಕು ಅಂತಂದರೆ ಕೆಲ ಟಿಪ್ಸ್ಗಳನ್ನು ಈ ಉದ್ಯಮದಲ್ಲಿ ಸಾಗಿ ಬಂದು ಗೆಲುವಿನ ಕಡೆಗೆ ಸಾಗ್ತಾ ಇರುವಂಥ ರಾಘವೇಂದ್ರ ಕಾಂಚನ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರು ಡೀಟೇಲ್ಡ್ ಆಗಿ ಹಂತ ಹಂತವಾಗಿ ಈ ಉದ್ಯಮದ ಒಳ ಸುಳಿಗಳನ್ನು ಬಿಡಿಸಿದ್ದಾರೆ. ಅದನ್ನು ನೀವು ತಿಳ್ಕೊಳ್ಳೋದಕ್ಕೆ ಇಂಡಿಯನ್ ಮನಿ ಆಫ್ ಫ್ರೀಡಮ್ ಆ್ಯಪನ್ನು ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. 700ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನಿಮ್ಮ ಕನಸನ್ನು ನೀವು ಚೇಸ್ ಮಾಡೋದಕ್ಕೆ ಆರಂಭಿಸಿ. ನಾನ್ ವೆಜ್ ರೆಸ್ಟೋರೆಂಟ್ ಉದ್ಯಮದ ಬಗ್ಗೆ ರಾಘವೇಂದ್ರ ಕಾಂಚನ್ ಅವರಿಂದ ಕಲಿತು ನೀವು ಸಹ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಬೇಕಾದ ತಯಾರಿಯನ್ನು ಆರಂಭಿಸಿ. ಆಲ್ ದ ವೆರಿ ಬೆಸ್ಟ್.